ನಟ ದರ್ಶನ್ಗೆ ಮತ್ತೊಮ್ಮೆ ಮಹಾಕಂಟಕ ಎದುರಾಗಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಈಗ ಚಿಕ್ಕಣ್ಣ ಜೊತೆ ಪೋಸ್ ಕೊಟ್ಟು ದಾಸ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಕಾನೂನೇನು, ಕ್ರಮಗಳೇನು ಏನು ಗೊತ್ತಿಲ್ವಾ, ಎಲ್ಲ ಮರ್ತು ಹೋಗಿದ್ಯಾ ಅಥವಾ ಭಯನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನಟ ದರ್ಶನ್ಗೆ ಮತ್ತೆ ಮಹಾಕಂಟಕ ಕಾದಿದ್ಯಾ? ಚಿಕ್ಕಣ್ಣ ಜೊತೆ ಪೋಸ್ ಕೊಟ್ಟು ಎಡವಟ್ಟನ್ನ ಮಾಡ್ಕೊಂಡ್ರ ಕುತ್ತು ತರತ್ತ ದಾಸನ ಆ ಎಡವಟ್ಟು. ದರ್ಶನ್ಗೆ ಕಾನೂನು ಬಗ್ಗೆ ಕಿಂಚಿತ್ತೂ ಕೂಡ ಗೊತ್ತಿಲ್ವಾ ಅಂತ. ಇದು ದರ್ಶನ್ಗೆ ಸಂಬಂಧಪಟ್ಟ ಬಿಗ್ ಸ್ಟೋರಿ. ನಟ ದರ್ಶನ್ಗೆ ಕಾದಿದ್ಯಾ ಬಿಗ್ ಶಾಕ್? ಹಾಗಾದ್ರೆ ನೀವು ಕ್ಯಾನ್ಸಲ್ ಆಗತ್ತಾ ದರ್ಶನ್ ಅವರಿಗೆ ಸಿಕ್ಕಿರುವ ರೆಗ್ಯುಲರ್ ಜಾಮೀನು ಅಂತ? ನೀವು ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿ, ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿತ್ತು. ನಂತರದಲ್ಲಿ ಹೊರಗಡೆ ಬಂದಿದ್ರು. ಅದಾದ ಮೇಲೆ ನಿನ್ನೆ ವಾಮನ ಸಿನಿಮಾವನ್ನ ನಟ ದರ್ಶನ್ ಅವರು ಚಿಕ್ಕಣ್ಣ ಅವರ ಜೊತೆಗೂಡಿ ಧನ್ವೀರ್ ಅವರ ಜೊತೆ 3 ಗಂಟೆಗಳ ಕಾಲ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ಅಂದ್ರೆ ಚಿಕ್ಕಣ್ಣ ಅವರ ಜೊತೆ ಕೂತ್ಕೊಂಡು ಮಾತನಾಡುವಾಗ ಏನಾದರೂ ಈ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ಆಗಿದೆಯಾ, ಈ ವಿಚಾರಕ್ಕೆ ಮಹಾಕಂಟಕ ಎದುರಾಗುತ್ತಾ ಅಂತ. ಇನ್ನು ಕೋರ್ಟ್ಗೆ ಚಕ್ಕರ್, ಸಿನಿಮಾ ವೀಕ್ಷಣೆಗೆ ಹಾಜರಾಗಿರುವುದು. ಈ ತಿಂಗಳ ವಿಚಾರಣೆಗೆ ನಟ ದರ್ಶನ್ ಗೈರಾಗಿದ್ರು. ಬೆನ್ನು ನೋವು ಅಂತ ಕೋರ್ಟ್ಗೆ ವಿನಾಯಿತಿಯನ್ನ ಪಡ್ಕೊಂಡಿದ್ರು. ಸಿನಿಮಾ ವೀಕ್ಷಣೆಗೆ ಬೆನ್ನು ನೋವನ್ನ ಕೂಡ ದಾಸ ಲೆಕ್ಕಿಸಲಿಲ್ಲ. ಸಿನಿಮಾ ವೀಕ್ಷಣೆಯೇ ದರ್ಶನ್ಗೆ ಮುಳುವಾಗತ್ತಾ? ಹಾಗಾದ್ರೆ ನಟ ದರ್ಶನ್ ಏನು ರೆಗ್ಯುಲರ್ ಜಾಮೀನನ್ನ ಪಡ್ಕೊಂಡು ಹೊರಬಂದ ನಂತರದಲ್ಲಿ ಶುಕ್ರವಾರ ವಾಮನ ಸಿನಿಮಾ ರಿಲೀಸ್ ಆಗುತ್ತೆ. ಧನ್ವೀರ್ ಅವರ ಅಭಿನಯದ ಸಿನಿಮಾ. ಈ ಸಿನಿಮಾಕ್ಕೆ ಅಂದ್ರೆ ಸ್ಪೆಷಲ್ ಆಗಿ ಅವರಿಗೆ ಶೋ ಕೂಡ ಆಯೋಜನೆ ಮಾಡಲಾಗುತ್ತೆ. ಇನ್ನು ಈ ಸಿನಿಮಾಗೆ ಚಿಕ್ಕಣ್ಣ ಅವರ ಜೊತೆಗೆ ಬರ್ತಾರೆ, ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ. ಅಂದ್ರೆ ಕೋರ್ಟ್ಗೂ ಕೂಡ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೆನ್ನು ನೋವಿನ ವಿನಾಯಿತಿಯನ್ನ ಕೊಡ್ತಾರೆ. ಹಾಗಾದ್ರೆ ಸಿನಿಮಾ ನೋಡೋದಕ್ಕೆ ಬೆನ್ನು ನೋವು ಇಲ್ವಾ? ಈ ಎಲ್ಲ ವಿಚಾರಣೆಗಳನ್ನ ಮುಂದಿನ ಕೋರ್ಟ್ನಲ್ಲಿ ನಡೆಸ್ತಾರೆ. ದರ್ಶನ್ ನೌಟಂಕಿ ನೋಡಿ ಕೋರ್ಟ್ ಸುಮ್ಮನಿರುತ್ತಾ? ಹಾಗಾದ್ರೆ ದರ್ಶನ್ ವಿರುದ್ಧ ಸರ್ಕಾರದ ಪರ ವಕೀಲರ ಕ್ರಮ ಏನ? ಹಾಗಾದ್ರೆ ಬೇಲ್ ಪಡೆದ ಆರೋಪಿಗಳಿಗೆ ಕಾನೂನು ಏನ್ ಹೇಳತ್ತೆ? ಕೆಲ ಅಂಶಗಳನ್ನ ಇಟ್ಕೊಂಡು ಆರೋಪಿಗಳಿಗೆ ಕೋರ್ಟ್ ಬೇಲ್ ಅನ್ನ ನೀಡಿರೋದು. ಸಾಕ್ಷಿ ನಾಶ ಮಾಡಬಾರದು ಅಂತ ಆರೋಪಿಗಳಿಗೆ ಸೂಚನೆಯನ್ನ ಕೂಡ ನೀಡಿದೆ ಕೋರ್ಟ್. ಕೋರ್ಟ್ ಆದೇಶದಂತೆ ಪ್ರತಿ ತಿಂಗಳು ಕೂಡ ವಿಚಾರಣೆಗೆ ಬರಬೇಕು, ಇದು ಕಡ್ಡಾಯ. ಆದ್ರೆ ಈ ಕೇಸ್ನಲ್ಲಿ ಇವೆರಡನ್ನ ಕೂಡ ದರ್ಶನ್ ಉಲ್ಲಂಘನೆ ಮಾಡಿದ್ದಾರೆ. ಕೋರ್ಟ್ನ ಆದೇಶದಂತೆ ಪ್ರತಿ ತಿಂಗಳು ಕೂಡ ಬರಬೇಕಾಗತ್ತೆ. ಕೆಲವೊಂದಷ್ಟು ವಿಚಾರಣೆ ನಡೀತವೆ. ಪ್ರಶ್ನಾವಳಿಗಳನ್ನ ಕೂಡ ಕೋರ್ಟ್ ಅವ್ರ ಮುಂದೆ ಇಡತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಉತ್ತರ ಕೊಡಬೇಕು. ಜೊತೆಗೆ ಅಂದರೆ ಕೆಲವೊಂದಷ್ಟು ಆಧಾರಗಳನ್ನ ಇಟ್ಕೊಂಡು ಅಂದರೆ ಸೈನ್ ಮಾಡಬೇಕಾಗತ್ತೆ. ಹೊರಗಡೆ ಏಕಾಏಕಿ ಸುಮ್ಮನೆ ಹೋಗೋದಕ್ಕಾಗೋದಿಲ್ಲ. ಇದನ್ನೆಲ್ಲ ಕನ್ಸಿಡ್ರೇಷನ್ ಮಾಡಿ ಕೆಲವೊಂದಷ್ಟು ವಿನಾಯಿತಿಯನ್ನು ಕೊಟ್ಟು ಜಾಮೀನನ್ನು ಕೊಟ್ಟಿರೋದು ಕೋರ್ಟ್. ಆದರೆ ನಟ ದರ್ಶನ್ ಅವರು ಕೋರ್ಟ್ನ ದಿನ ಮಾತ್ರ ಹಾಜರಾಗೋದಿಲ್ಲ. ನನಗೆ ಬೆನ್ನು ನೋವಿದೆ ಅನ್ನುವಂಥ ವಿನಾಯಿತಿಯನ್ನು ತೆಗೆದುಕೊಳ್ತಾರೆ. ಆದರೆ ಸತತವಾಗಿ 3 ಗಂಟೆಗಳ ಕಾಲ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ ದಾಸ. ಅದು ಕೂಡ ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಅವ್ರನ್ನೂ ಕೂಡ ಏನು ಸಾಕ್ಷಿಗಾಗಿ ಪರಿಗಣಿಸಲಾಗಿತ್ತು. ಇನ್ನು ಸಿನಿಮಾ ವೀಕ್ಷಣೆ ವೇಳೆ ಚಿಕ್ಕಣ್ಣ ದರ್ಶನ್ ಜೊತೆ ಪೋಸ್ ಕೊಟ್ಟಿರೋದು. ಚಿಕ್ಕಣ್ಣ ಭೇಟಿಯಾಗಿ ಬೇಲ್ ಕಂಡೀಷನ್ಸ್ ಏನಿದೆ ಇದನ್ನು ಉಲ್ಲಂಘನೆ ಮಾಡಿದ್ರ ದಾಸ ಅಂತ. ನಟ ಚಿಕ್ಕಣ್ಣ ರೇಣುಕಾ ಕೊಲೆ ಕೇಸ್ನಲ್ಲಿ ಓರ್ವ ಸಾಕ್ಷಿದಾರ. ಹೀಗಾಗಿ ಚಿಕ್ಕಣ್ಣನಿಗೆ ದಾಸ ಮಿಡ್ ಓವರ್ ಮಾಡಿದ ಹಾಗೆ. ಮಿಡ್ ಓವರ್ ಅಂತ ಹೇಳಿದ್ರೆ ಇರುವ ಸಾಕ್ಷಿಗಳನ್ನ ಗೆದ್ದಿದ್ದಾರೆ ಅಂತ ಅರ್ಥ ಬರುತ್ತೆ. ದರ್ಶನ್ ನಡೆ ಕೋರ್ಟ್ನ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆ ಇದೆ. ಅಂದರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿಂದಿನ ದಿನ ಪಬ್ಗೆ ಹೋಗಿರ್ತಾರೆ. ಆ ಪಬ್ನಲ್ಲಿ
ಚಿಕ್ಕಣ್ಣ ಅವರು ಕೂಡ ಭಾಗಿಯಾಗಿರ್ತಾರೆ. ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣ ಅವರನ್ನ ಕೂಡ ಸಾಕ್ಷಿಯಾಗಿ ಪರಿಗಣಿಸಿರ್ತಾರೆ. ಪೊಲೀಸ್ನಲ್ಲೂ ಕೂಡ ಕಸ್ಟಡಿಗೆ ತೆಗೆದುಕೊಂಡು ಅಥವಾ ಕೆಲವೊಂದಷ್ಟು ವಿಚಾರಣೆಗೆ ಒಳಪಡಿಸಿರ್ತಾರೆ. ನಂತರದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಆರೋಪಿಗಳು ಕೂಡ ಮೀಟ್ ಮಾಡೋ ಹಾಗೆ ಇರೋದಿಲ್ಲ. ಯಾಕಂದ್ರೆ ಸಾಕ್ಷಿ ನಾಶ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಕೋರ್ಟ್ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಜಾಮೀನನ್ನ ನೀಡಿರುತ್ತೆ. ಆದರೂ ಕೂಡ ನಟ ದರ್ಶನ್ ಈ ಎಲ್ಲ ವಿಚಾರಗಳ ಗೊತ್ತಿದ್ರೂ ಕೂಡ ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ವಾಮನ ಸಿನಿಮಾವನ್ನ ಸಾಕ್ಷಿದಾರ ಚಿಕ್ಕಣ್ಣ ಅವರ ಜೊತೆಗೂಡಿ ಈಗ ಸಿನಿಮಾವನ್ನ ವೀಕ್ಷಣೆ ಮಾಡಿರೋದು ಎಲ್ಲೋ ಒಂದು ಕಡೆ ಮಿಡ್ ಓವರ್ ತೆಗೆದುಕೊಂಡಂತೆ. ಅಂದರೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಅಥವಾ ಸಾಕ್ಷಿ ನಾಶದ ಬಗ್ಗೆ ಚಿಕ್ಕಣ್ಣ ಅವರು ಅವರ ವಿರುದ್ಧವಾಗಿ ಮಾತನಾಡೋದಿಲ್ಲ. ಇದೆಲ್ಲ ವಿಚಾರಗಳು ಕೂಡ ಕೋರ್ಟ್ನ ಕೆಂಗಣ್ಣಿಗೂ ಕೂಡ ಕಾರಣ ಆಗಬಹುದು.